Kalau mouse, ya, left kan? Ya, ini Abdul Kalam mouse. Yar. ಇದು ಒಳಗಡೆ ಅವ್ರ ಮನೆ ಒಳಗೆ ಹೋಗೋಂಥ ದಾರಿ ಇದು. ಮತ್ತೆ ಹಾಕೊಂಡಿಲ್ಲ ಎಲ್ಲರೂ ಮೊಬೈಲ್ ಯೂಸ್ ಮಾಡಂಗಿಲ್ಲ ಅಂತ. ಏನ ತೋರಿಸ್ತೀನಿ. दुकान में से ले लेंगे, आप दे देंगे। Hah? DRDO कडून अग्निबाण तयार केले त्यांनी. ini Yang mana? Contribution Bharat. ini smart itu. Oke, mas. Ini tugas sama. Kita jalan ke Pelawasan. He kawan. Iya. Direktur Civil Sansis di Aldiwo. National Memorial Fund, Honorable Ex-President Episode Betul. Iya. Hai. Oke, kita lihat. Next, oke, National and International Recognition Scale. Insyaallah recognition. Hah? Sampai kan udah. ಇವಾಗ ತಾನೇ ಮೂರು ನೋಡ್ಕೊಂಡು ಕಟ್ಟೆ ಬಂದ ಚೆನ್ನಾಗಿದೆ. ಅದಾದ್ರ ಮೇಲ್ಗಡೆ ಅವರು ಒಂದು ಒಳ್ಳೆ ಶಾಪಿಂಗ್ ಮಾಲ್ ಮಾಡ್ಕೊಬಿಟ್ಟು ನೋಡಿದ್ವಿ. ನಾವು ಮೇಲ್ಗಡೆ ಹೋಗ್ಬಿಟ್ಟಿದ್ವಿ. APJ ಅಬ್ದುಲ್ ಕಲಾಂ ಅವ್ರ ಮೇಲ್ಗಡೆ ಇದೆ ಅಂದ್ಕೊಂಡು ಅದರಲ್ಲಿ ಒಂದು ಶಾಪಿಂಗ್ ಮಾಡ್ಕೊಂಡವ್ರೆ. ಅವ್ರ ಮನೆ ಒಂದು ಚಿಕ್ಕದು ಒಂದು ರೂಮ್ ಶಾಪಿಂಗ್. ಇವಾಗ ನೋಡಾಯ್ತು. ಇವಾಗ ಎಷ್ಟು ತೋರಿಸಿದ್ನಿ ಅಷ್ಟೇ ಅವ್ರ ಮನೆ ಇರೋದು. ಮೇಲ್ಗಡೆದೆಲ್ಲ ಸುಮ್ಮನೆ ಬೇಯಿಸೋದು. ನಾವು ಇವಾಗ ಇಲ್ಲಿ ನೋಡಿಕೊಂಡು ಹೋಗ್ತಾ ಇದ್ವಿ. ನಾವೀಗ ರಿಟರ್ನ್ ಮಧುರೈ 7 ಗಂಟೆಗೆ ನಮ್ಮ ಟ್ರೈನ್ ಇದೆ. ಮಧುರೈ ಹೋಗಿ 1:30 ಗಂಟೆ ಆಗುತ್ತೆ. ओके अच्छा ಹೊರಗಡೆ ಸೆಕೆ ಆಗಿದ್ದು बहुत अच्छा हवा चल रहा है और एकदम मस्त है. बैकग्राउंड एकदम मस्त है. हवा के पास में समुद्र है. मस्त लगता है. आओ कभी ಕೇಳಿಸ್ಕೊಂಡ್ರೆ ಹೊರಗಡೆ ತುಂಬ ಚೆನ್ನಾಗಿದೆ. ಮತ್ತು ವೆದರ್ ಇಲ್ಲಿ ತುಂಬ ಚೆನ್ನಾಗಿದೆ. ನೀವೇ ಬನ್ನಿ ಹೋಗಿ ಅಂತ ಹೇಳ್ತಾ ಇರೋದು ಅವನು. ನೀವು ಬಂದು ಇಲ್ಲಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಇರೋದು. ಎಲ್ಲರೂ ಯಾರ್ಯಾರು ನೋಡಿಲ್ಲ ಆದಷ್ಟು ಬೇಗ ಬನ್ನಿ, ಬಂದು ನೋಡ್ಕೊಂಡು ಹೋಗಿ. ಓಕೆ, ಇವಾಗ ಬಸ್ಸು ಹೊರಟಿದೆ ಮಧುರೈಗೆ. ಇಲ್ಲಿಂದ 4 ಅವರ್ ಜರ್ನಿ. 300 ರೂಪಾಯಿ ಬಸ್ ಚಾರ್ಜ್ ಇದರಿಂದ. 11:30ಗೆ ಹೋಗ್ತಾನೆ. ಇವಾಗ 7:30, 11:30 ಕರೆಕ್ಟಾಗಿ ಹೋಗ್ತಾನೆ ಅಲ್ಲಿಗೆ. ನಮಗೆ ಅಲ್ಲಿಂದ 1:45ಕ್ಕೆ ಟ್ರೈನ್ ಇರೋದು ಡೈರೆಕ್ಟ್ ಕೊಯಮತ್ತೂರಿಗೆ. ನಾಳೆ ಕೊಯಮತ್ತೂರಿಗೆ ಹೋಗಿ ಈಶಾ ಫೌಂಡೇಶನ್ ನೋಡಬೇಕು. ಇವಾಗ ನೈಟೆಲ್ಲ ಜರ್ನಿನೇ. ಬೆಳಗಿನ ಜಾವ ನೈಟ್ 1:30ಗೆ ಹತ್ತಿದ್ರೆ ಬೆಳಗಿನ ಜಾವ 7 ಗಂಟೆಗೆ ತಗೊಂಡೋಗ್ಬಿಡ್ತಾನೆ ನಮಗೆ ಸರಿಯಾಗುತ್ತೆ. ಅವಾಗ ಈಗೆಲ್ಲರೂ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಓಕೆ, ಎಲ್ಲರಿಗೂ ಶುಭ ಸಂಜೆ. ನಾವಿವಾಗ ಮಧುರೈಲಿದ್ದೀವಿ. ಸಂಜೆ 7 ಗಂಟೆಲಿ ರಾಮೇಶ್ವರಂನ ಬಿಟ್ಟು ಅಲ್ಲಿಂದ ನಮ್ಮ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನಮ್ಮ ಮೊಬೈಲು ಸ್ವಿಚ್ ಆಫ್ ಆಗಿ ಬಂದಿತ್ತು. ಅವಾಗ ಬ್ಯಾಟ್ರಿ ಲೋ ಇದ್ದರೆ ವಿಡಿಯೋ ಆನ್ ಆಗಲ್ಲ. ಮತ್ತು ರಾಮೇಶ್ವರಮಿಂದ ಒಂದು 20-30 ಕಿಲೋಮೀಟ್ರ್ ಮುಂದೆ ಬಂದರೆ ರಾಮನಾಥಪುರಂ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ನಮ್ಮ ಫ್ರೆಂಡ್ ಋಷಿಕೇಶ ಇಳ್ಕೊಂಡು ತುಂಬ ಫೀಲ್ ಮಾಡ್ತಿದ್ರು ಬಿಟ್ಟು ಹೋಗಬೇಕಲ್ಲ ಅಂತ. ಅದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು ನನ್ನ ಮೆಮೊರಿಗೆ. ಆದರೆ ನಮ್ಮ ಅದೃಷ್ಟಕ್ಕೆ ಚೆನ್ನಾಗಿಲ್ಲ ವಿಡಿಯೋ.
ಪರವಾಗಿಲ್ಲ, ಅವ್ರು ಕಾಲ್ ಮಾಡಿದ್ದು ಅವಾಗೆಲ್ಲ ಟ್ರೈನಲ್ಲಿ ಹೊರಡ್ತಾ ಇದ್ದಾರಂತೆ. ನಾವು ಕರೆಕ್ಟಾಗಿ 11:15 ಮಧುರೈಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಬಸ್ಸಲ್ಲೇ ಬಂದೋ, ಅಲ್ಲಿಂದ ರಾಮೇಶ್ವರಮಿಂದ ಮಧುರೈಗೆ. ಇವಾಗ ಮಧುರೈಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಕ್ಕೆ ಒಂದು ಸಿಟಿ ಬಸ್ ಹತ್ತಿದ್ದೀವಿ. ಇವಾಗ ಬಸ್ಸಲ್ಲಿ ನಾನು ಮತ್ತು ನಮ್ಮ ಬ್ರದರು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನಮಗೆ 2 ಗಂಟೆಗೆ ಟ್ರೈನ್ ಇರೋದು ಕೊಯಮತ್ತೂರಿಗೆ. 2 ಗಂಟೆ ತನಕ ರೆಸ್ಟ್ ಮಾಡಿದ್ದು ಟ್ರೈನ್ ಬಂದಾಗ ಹೋಗ್ತೀವಿ. ಅಲ್ಲಿ ಹೋಗಿದ್ದು ಬೆಳಗಿನ ಜಾವ ನಾಳೆ ಬೆಳಗ್ಗೆ 7 ಗಂಟೆಗೆ ರೀಚ್ ಆಗುತ್ತೆ ನಮ್ಮ ಕೈಗೆ ಟ್ರೈನು ಕೊಯಮತ್ತೂರಿಗೆ. ಅಲ್ಲೇ ಒಂದಿನ ಸ್ಪೆಂಡ್ ಮಾಡ್ತೀವಿ. ಯಾಕೆಂದರೆ ಈವ್ನಿಂಗ್ ಟೈಮು ಈಶಾ ಫೌಂಡೇಶನ್ ನೋಡ್ಬೇಕು ನಾವು. ಈಶಾ ಫೌಂಡೇಶನ್ ನೋಡಿಕೊಂಡು ಆಮೇಲೆ ನಮ್ಮೂರಿಗೆ ಹೋಗ್ತೀವಿ. ಈಗ ರೈಲ್ವೆ ಸ್ಟೇಷನ್ ಹೋಗೋದ್ರೆ ನಾನು ಪದೇ ತೋರಿಸೋದು, ಯಾಕೆಂದ್ರೆ ಆಲ್ರೆಡಿ 3 ಸಾರಿ ತೋರಿಸ್ಬಿಟ್ಟಿದ್ದೀನಿ ಮಧುರೈ ರೈಲ್ವೆ ಸ್ಟೇಷನ್. ಹಾಗಾಗಿ ಎಲ್ಲರೂ ಆರಾಮಾಗಿ ಊಟ ಮಾಡಿ ನಾಳೆ ಬೆಳಗ್ಗೆ ಸಿಗೋಣ. ಹೊಸ ಪ್ಲೇಸ್ ಇರ್ತದೆ, ಹೊಸ ವಿಷಯಗಳನ್ನ ತಗೊಂಡು. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.